ಪ್ರೀತಿಯ ಗೆಳೆಯರೆ, ಬೆಳಗ್ಗೆ ಎದ್ದ ತಕ್ಷಣ ಏನು ಬೇಕು ಹೇಳಿ? ಅಲ್ಲ, ಬೆಡ್ ಟೀ, ಬೆಡ್ ಕಾಫಿ ಅಂತ ಕುಡಿತಾರೆ. ಎಷ್ಟೋ ಜನಕ್ಕೆ ಅದು ಹವ್ಯಾಸ ಆಗಿಬಿಟ್ಟಿರುತ್ತೆ. ಬಟ್ ಬೆಳಗ್ಗೆ ಎದ್ದ ತಕ್ಷಣ ನೀವು ಎನರ್ಜೆಟಿಕ್ ಆಗಿರಬೇಕು. ಮತ್ತು ಬೆಳಗ್ಗೆ ನೀವು ಚೆನ್ನಾಗಿತ್ತಪ್ಪ ಫಸ್ಟ್ ಆಫ್ ಡೇ ಬೆಳಗ್ಗೆ ಎದ್ದಂತಾರೆ, ನೆಕ್ಸ್ಟು ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಎಲ್ಲ ಕಟ್ ಆಗುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನೀವು ಎನರ್ಜೆಟಿಕ್ ಆಗಿ ಫೀಲ್ ಆಗಬೇಕು, ಆರೋಗ್ಯ ವೃದ್ಧಿ ಆಗಬೇಕು, ಡೈಜೆಷನ್ ಚೆನ್ನಾಗಾಗಬೇಕು, ಜೊತೆಗೆ ಲವಲವಿಕೆಯಿಂದ ಖುಷಿಯಾಗಿ ಸಂತೋಷವಾಗಬೇಕು, ಮತ್ತು ಬಾಡಿ ವೇಟ್ ಕಡಿಮೆ ಆಗಬೇಕು. ಎಲ್ಲದಕ್ಕೂ ಯಾವ ರೀತಿಯ ಪಾನೀಯಗಳನ್ನು ಕುಡಿಬೇಕು, ಹೆಲ್ತಿ ಡ್ರಿಂಕ್ಸ್ ಕುಡಿಬೇಕು ಅಂತ 7-8 ಹೇಳ್ತೀನಿ. ಪೂರ್ತಿ ವಿಡಿಯೋ ಹೇಳಿದರೆ ನಾನು ಡಾಕ್ಟರ್ ಮುರಳೀಧರ ಅಂತ ಸಾಧಾರಣ ಏನಿಲ್ಲಾಂದ್ರೂ 470ಕ್ಕೂ ವೀಡಿಯೋಗಳನ್ನ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಂಬರ್ 1 ಡ್ರಿಂಕ್ ಯಾವುದಪ್ಪ ಖಾಲಿ ಹೊಟ್ಟೆಲಿ ಬೆಳಿಗ್ಗೆ ತಕ್ಷಣ ಕುಡಿಬೇಕಾದಂದರೆ, ಒಂದು ಉಗುರುಬೆಚ್ಚ ನೀರಿಗೆ ಒಂದು ನಿಂಬೆಹಣ್ಣು ಹಿಂಡ್ಬಿಟ್ಟು ಅರ್ಧ ಸ್ಪೂನು ಜೇನುತುಪ್ಪ ಹಾಕ್ಕೊಂಡು ಕುಡಿದ್ಬಿಟ್ರೆ ಭಾಳ ಒಳ್ಳೆಯದು. ಅದು ಒಂದು ಎನರ್ಜಿ ಡ್ರಿಂಕ್ ಥರ ಆಗುತ್ತೆ. ನಿಮಗೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ, ಬಾಡಿ ವೆಯ್ಟ್ ಕೂಡ, ಫ್ಯಾಟ್ನ ಬರ್ನ್ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಲೆಮನ್ ನಿಮ್ಗೆ ಗೊತ್ತಂಗೆ ಇಟ್ಸ್ ಸಿಟ್ರಿಕ್ ಆ್ಯಸಿಡ್ ಅಂತೀವಿ. ನಿಮಗೆ ಡೈಜೆಷನ್ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಪಚನಕ್ರಿಯೆ ಚೆನ್ನಾಗಾಗುತ್ತೆ. ಸೊ ಹೊಟ್ಟೆ ಉಬ್ಬರ ಬರೋದು, ಗ್ಯಾಸ್ಟ್ರಿಕ್ ಥರ ಆಗೋದು ಅವೆಲ್ಲ ಅವಾಯ್ಡ್ ಆಗುತ್ತೆ. ಕಾನ್ಸ್ಟಿಪೇಷನ್ ಕೂಡ ಅವಾಯ್ಡ್ ಆಗುತ್ತೆ. ಸೊ ನಿಂಬೆಹಣ್ಣಲ್ಲಿ ನಿಮಗೆ ಬೇಕಾದಂಥ ಇಲ್ಲ, ಮತ್ತು ನಿಮ್ಗೆ ಹೇಳ್ದಂಗೆ ಅದು ಆ್ಯಂಟಿ ಆಕ್ಸಿಡೆಂಟ್ ಥರ ಕೆಲಸ ಮಾಡುತ್ತೆ. ಸೊ ಎನರ್ಜಿ ಬೂಸ್ಟ್ ಆಗುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಥರ ಕೆಲಸ ಮಾಡುತ್ತೆ. ಸೊ ಇಡೀ ದಿನ ನೀವು ಲವಲವಿಕೆಯಿಂದ ಕೆಲಸ ಮಾಡೋದು. ಜೊತೆಗೆ ನೀವು ಜೇನುತುಪ್ಪ ಆ್ಯಡ್ ಮಾಡಿದ್ರೆ ಅದು ನಿಮಗೆ ಶುಗರ್ ಸ್ಪೈಕ್ ಆಗ್ದಂಗೆ ಮೀಡಿಯಮ್ ಮಾಡಿ ಒಂದು ಎನರ್ಜಿ ಬೂಸ್ಟ್ ಕೂಡ ಕೊಡುತ್ತೆ. ಸೊ ಈ ರೀತಿಯ ನಾನಾ ರೀತಿಯ ಅನುಕೂಲ ಇದೆ. ಜೊತೆಗೆ ಬಾಡಿ ವೇಟ್ ಕೂಡ ಕಡಿಮೆ, ಎಸ್ಪೆಷಲಿ ಬೊಜ್ಜರು ಬಾಡಿ ವೇಟ್ ಕಡಿಮೆ ಆಗ್ತದೆ, ಏನು ಮಾಡೋದು ಡಾಕ್ಟರ್ ಅಂತ ಕೇಳ್ತಾರೆ. ಸೊ ನಿಮ್ಮ ಗೆಳೆಯರಿಗೆಲ್ಲ ವಿಡಿಯೋನ ಫಾರ್ಮ್ ಮಾಡಿ ಇದನ್ನು ಉಪಯೋಗಿಸುತ್ತೆ. ನಿಮಗೆ ಎನರ್ಜಿ ಡ್ರಿಂಕ್ ಥರ ಆಗುತ್ತೆ, ಬಾಡಿ ವೇಟು ಕಡಿಮೆ ಆಗುತ್ತೆ, ಬೊಜ್ಜು ಕರಗುತ್ತೆ. ಇಲ್ಲ ಗ್ರೀನ್ ಟೀ ಕೇಳಿರ್ತಾರೆ. ಗ್ರೀನ್ ಟೀಯಲ್ಲಿ ಒಂದು ಆ್ಯಂಟಿ ಆಕ್ಸಿಡೆಂಟ್, ಕೆಟಕಿನ್ ಅಂತ ಒಂದು ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಅದು ಭಾಳ ಒಳ್ಳೆಯದು. ನಿಮ್ಮ ಡೈಜೆಷನ್ಗೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಬಾಡಿನ ಕಿಕ್ ಸ್ಟಾರ್ಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಕೆಟಕಿನ್ ಇರುವಂಥ ಗ್ರೀನ್ ಟೀ ಬೆಳಗ್ಗೆ ತಕ್ಷಣ ಕುಡಿಯೋದ್ರಿಂದ ಲವಲವಿಕೆ ಆಗಿರ್ತೀರ, ಆ್ಯಂಟಿ ಆಕ್ಸಿಡೆಂಟ್ ಥರ ಕೆಲಸ ಮಾಡುತ್ತೆ, ಏಜಿಂಗ್ ಪ್ರೋಸೆಸ್ಗೆ ಹೆಲ್ಪ್ ಆಗುತ್ತೆ, ಭಾಳ ಅನುಕೂಲ ಆಗುತ್ತೆ. ಹಾಗೆ ಒಂದು ಗ್ರೀನ್ ಟೀ, ನೀವು ಮಾಮೂಲಿ ಟೀನ ಅಥವಾ ಕಾಫಿ ಕುಡಿಯೋ ಬದಲು ಗ್ರೀನ್ ಟೀನ ಕುಡಿಯೋದು ಭಾಳ ಆರೋಗ್ಯಕ್ಕೆ ಉತ್ತಮ. ನಂಬರ್ 3 ಆ್ಯಪಲ್ ವೈನ್ ಸಿಡೆಗಾರ್ ಅಂತ ಬರುತ್ತೆ. ಸೊ ಆ್ಯಪಲ್ದು ಸಿಡೆಗಾರ್ ವೈನದು. ಸೊ ಅದರಲ್ಲೇ ವೈನೆಗಾರ್ ಅದನ್ನು ನೀವು ಒಂದೊಂದು ಸ್ಪೂನ್ನ ಒಂದು ಲೋಟ ಬಿಸಿನೀರಲ್ಲಿ ಬೆರೆಸ್ಬಿಟ್ಟು ಕುಡಿಯೋದು ಒಳ್ಳೆಯದು. ನಿಮಗೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ, ಮತ್ತು ಫ್ಯಾಟ್ ಬರ್ನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ, ಭಾಳ ಅನುಕೂಲ ಆಗಿದೆ. ಬಟ್ ಅದನ್ನ ಡೈರೆಕ್ಟಾಗಿ ಸ್ವಲ್ಪ ತೊಗೊಳಕ್ಕೆ ಹೋಗ್ಬೇಡಿ, ಅದು ಒಗ್ರು ಹಲ್ಲಿಗೆ ಮತ್ತು ಗಂಟ್ಲಿಗೆಲ್ಲ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಕಾನ್ಸಂಟ್ರೇಟ್ ಮಾಡೋದು ಬೇಡ, ಒಂದು ಲೋಟ ನೀರಲ್ಲಿ ಬೆರೆಸ್ಕೊಂಡು ಕುಡಿಯೋದು ಒಳ್ಳೆಯದು. ನಾನು ಹೇಳಿದಂಗೆ ಡೈಜೆಷನ್ಗೆ ಮತ್ತು ಎಲ್ಲ ರೀತಿಯ ಅನುಕೂಲಗಳಿದೆ. ಸೊ ವೈನೆಗಾರ್ನ ನೀವು ನೀರಲ್ಲಿ ಬೆರೆಸ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ಅಥವಾ ತಿಂಡಿ ಮುಂಚೆ ತೊಗೊಳ್ಳೋದು ಒಳ್ಳೆಯದು. ತಿಂಡಿ ಮುಂಚೆ ನೀವು ತೊಗೊಂಬಿಟ್ರೆ ಅರ್ಧ ಗಂಟೆ ತಿಂಡಿ ಮುಂಚೆ ತೊಗೊಂಡ್ರೆ ಏನಾಗುತ್ತೆ, ನಿಮ್ಮ ಡೈಜೆಷನ್ಗೂ ಚೆನ್ನಾಗಿ ಹೆಲ್ಪ್ ಆಗುತ್ತೆ, ಮತ್ತು ಕ್ರೇವಿಂಗ್ಸ್ನ ಅವಾಯ್ಡ್ ಮಾಡಿ ಲಾಂಗ್ ಟರ್ಮ್ ಡೇದಲ್ಲಿ ಕೆಲಸ ಮಾಡುತ್ತೆ. ಸೊ ನಿಮಗೆ ಜಾಸ್ತಿ ಹಸುವಿನೂ ಆಗಲ್ಲ. ಹಂಗಾಗಿ ನಿಮಗೆ ಕ್ರೇವಿಂಗ್ಸ್ ಏನೋ ಗಬವ ತಿನ್ನಬೇಕು, ಹಸು ಜಾಸ್ತಿ, ಅದನ್ನು ಅವಾಯ್ಡ್ ಮಾಡುತ್ತೆ. ಹಾಗೆ ಇಂಡೈರೆಕ್ಟಾಗಿ ನಿಮಗೆ ವೆಯ್ಟ್ ಕಡಿಮೆ ಮಾಡೋಕ್ಕೆ ಕೂಡ ಅನುಕೂಲ ಆಗುತ್ತೆ. ನಂಬರ್ 4 ಜಿಂಜರ್, ಶುಂಠಿಲಿ ಮಾಡಿದ್ದು ಚಾ ಅಥವಾ ಶುಂಠಿಲಿ ಮಾಡಿದ್ದು ನೀರು ಕೂಡ. ಸೊ ನಿಮ್ಗೆ ಗೊತ್ತಿಗೆ ಶುಂಠಿ ಭಾಳ ಆರೋಗ್ಯಕ್ಕೆ, ಜೀರ್ಣಕ್ಕೆ ಭಾಳ ಅನುಕೂಲ. ಹಾಗಾಗಿ ನಮ್ಮ ಪೂರ್ವಿಕರು ಶುಂಠಿಲಿ ಎಷ್ಟೊಂದು ಆಹಾರ ಪದಾರ್ಥಗಳನ್ನ ಮಾಡಿದಾರಲ್ವ. ಸೊ ಅದೆಲ್ಲ ನಿಮ್ಗೆ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ, ಮತ್ತು ಗ್ಯಾಸ್ಟ್ರಿಕ್ ಕೂಡ ಹೆಲ್ಪ್ ಆಗುತ್ತೆ, ಬ್ಲೋಟಿಂಗ್ ಅವೆಲ್ಲ ಹೆಲ್ಪ್ ಆಗುತ್ತೆ. ಸೊ ಜೀರ್ಣಕ್ರಿಯೆಗೆ ಭಾಳ ಹೆಲ್ಪ್ ಆಗುವಂಥ ಜಿಂಜರ್ನ, ಶುಂಠಿನ ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು. ಸೊ ನಿಮ್ಗೇನಾಗುತ್ತೆ, ಬಾಡಿ ಹೇಳಿದಂಗೆ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆಗುತ್ತೆ, ಎನರ್ಜಿ ಜಾಸ್ತಿ ಮಾಡುತ್ತೆ. ಎಸ್ಪೆಷಲಿ ಕೋಲ್ಡಲ್ಲಿ, ಈ ಚಳಿಗಾಲದಲ್ಲಿ ಕೂಡ ಸ್ವಲ್ಪ ವಾರ್ಮ್ತ್ ಕೂಡ ಕ್ರಿಯೇಟ್ ಮಾಡುತ್ತೆ. ಈ ರೀತಿ ನಾನಾ ರೀತಿಯ ಅನುಕೂಲದಿಂದ ನೀವು ಶುಂಠಿಯಲ್ಲಿ ಬೆರೆಸಿದ ನೀರನ್ನು, ಶುಂಠಿ ನೀರನ್ನು ಉಪಯೋಗಿಸೋದು ಭಾಳ ಒಳ್ಳೆಯದು. ನೆಕ್ಸ್ಟ್ ಜೀರಿಗೆ ಅಂತ ಹೇಳ್ತೀವಲ್ಲ, ಅದನ್ನು ರಾತ್ರಿ ಮಲಗೋಕ್ಕೆ ಮುಂಚೆನೇ, ರಾತ್ರಿ ಮಲಗುವಾಗ ಒಂದು ಲೋಟ ನೀರಲ್ಲಿ ನೆನೆಸಿಟ್ಬಿಡಿ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆ ಜೀರಿಗೆ ನೀರನ್ನು ಕುಡಿಯಿರಿ. ಜೀರಿಗೆ ನಿಮ್ಗೆ ಗೊತ್ತಂಗೆ ಅದು ನಮ್ಮ ಸಂಬಾರ ಪದಾರ್ಥ, ನಮ್ಮ ಪೂರ್ವಿಕರು ಭಾಳ ಜನ ಉಪಯೋಗಿಸ್ತಾ ಇದ್ರು. ಅದರಲ್ಲಿ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ, ನಿಮ್ಮ ಫ್ಯಾಟ್ನ ಬರ್ನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಇದ್ದರೆ ಹೊಟ್ಟೆ ಉಬ್ಬರ ಬರೋದು, ಹೊಟ್ಟೆ ಉರಿ ಬರೋದು, ಉಳಿತೆ ಬರೋದು, ಅವನ್ನೆಲ್ಲ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಅವಾಯ್ಡ್ ಆಗುತ್ತೆ. ಡೈಜೆಷನ್ ಚೆನ್ನಾಗುತ್ತೆ, ಎನರ್ಜಿ ಬೂಸ್ಟ್ ಥರ ಕೆಲಸ ಮಾಡುತ್ತೆ. ಸೊ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಜೀರಿಗೆ ಬೆರೆಸಿದ ನೀರನ್ನ ಕುಡಿಯೋದು ಭಾಳ ಒಳ್ಳೆಯದು. ಬೆಳಗ್ಗೆ ಎದ್ದ ತಕ್ಷಣ ಒಂದು 5-6 ಫ್ರೂಟ್ಸ್ನ ಮಿಕ್ಸ್ ಮಾಡಿ ಕುಡಿಯೋದು ಭಾಳ ಒಳ್ಳೆಯದು. ನಿಮ್ಗೆ ಎನರ್ಜಿ ಬೂಸ್ಟ್ ಥರ ಆಗುತ್ತೆ, ನಿಮಗೆ ಒಳ್ಳೆ ವಿಟಮಿನ್ಸು, ಮಿನರಲ್ಸು, ಫೈಬರ್ ಕೂಡ ಸಿಗುತ್ತೆ. ಯಾವುದೋ ಒಂದು ಪೀಸು ಆ್ಯಪಲ್ಲು, ಒಂದು ಪೀಸು ನಿಮ್ಮದು ಆ್ಯಪಲ್ ಜೊತೆ ಕುಕುಂಬರ್, ಸೌತೆಕಾಯಿ, ಅದಾದಮೇಲೆ ಸ್ಪೈನ್ಯಾಕು, ಮಿಂಟು, ಒಂದು ಬಾಳೆಹಣ್ಣು ಕೂಡ ಹಾಕ್ಬೋದು. ಇವನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸಿ ಥರ ಮಾಡ್ಕೊಂಡು ಕುಡಿದ್ಬಿಟ್ರೆ ಏನಾಗ್ತಂತಂದ್ರೆ ಒಂದು ಪವರ್ ಡ್ರಿಂಕ್ ಥರ ಆಗುತ್ತೆ. ನಿಮಗೆ ಹೆಲ್ತ್ಗೆ ಎಲ್ಲ ರೀತಿಯ ವಿಟಮಿನ್ಸು, ಮಿನರಲ್ಸ್ ಸಿಗುತ್ತೆ, ಫೈಬರ್ ಕೂಡ ಸಿಗುತ್ತೆ. ಸೊ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ, ಒಂದು ಹೆಲ್ತ್ ಬೂಸ್ಟ್ ಡ್ರಿಂಕ್ ಥರನೂ ಅನುಕೂಲ ಆಗುತ್ತೆ.
ಸೊ ನೆಕ್ಸ್ಟ್ ಗೆಳೆಯರು ಬ್ಲ್ಯಾಕ್ ಕಾಫಿ. ನಾವು ಅವಾಗಲೇ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಬೇಡಿ ಅಂತ ಹೇಳಿದ್ರೆ ಬ್ಲ್ಯಾಕ್ ಕಾಫಿ ಅದರಲ್ಲಿ ಹಾಲು ಕ್ರೀಮು ಮತ್ತು ಎಕ್ಸ್ಟ್ರಾ ಶುಗರ್ ಅವಾಯ್ಡ್ ಮಾಡೋದು ಬೇಡ. ಬ್ಲ್ಯಾಕ್ ಕಾಫಿ ಬಸ್ ಅದರಲ್ಲೂ ಕೂಡ ಕೆಫಿನ್ ಅಂತ ಇರ್ತದೆ. ಬ್ರೈನ್ ಸ್ಟಿಮ್ಯುಲೆಂಟು, ಬ್ರೈನ್ನ ಉತ್ತೇಜನ ಕೊಡುತ್ತೆ, ಚುರುಕಾಗಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಪ್ಲಸ್ಸು ನಿಮ್ಗೆ ಇನ್ನೂ ಎಷ್ಟೊಂದು ಅನುಕೂಲ ಇದೆ. ಫ್ಯಾಟ್ ಬರ್ನಿಂಗ್ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಮ ಮೆಟಾಬಾಲಿಸಮ್, ದೇಹದಲ್ಲಿ ಮೆಟಾಬಾಲಿಸಮ್ ಕೂಡ ಇಂಪ್ರೂವ್ ಮಾಡುತ್ತೆ. ಫ್ಯಾಟ್ ಬೊಜ್ಜು ಕರಗೋದು ಕೂಡ ಸಮ್ ಎಕ್ಸ್ಟೆಂಟ್ ಹೆಲ್ಪ್ ಆಗುತ್ತೆ. ಸೊ ಏನಪ್ಪ ಅಂತಂದ್ರೆ ನೆನ್ಪಿಟ್ಕೊಳ್ಳಿ, 1-2 ಕಪ್ಪು ಜಾಸ್ತಿ ಮಾಡೋದು. ಅತಿಯಾದ್ರೆ ಅಮೃತ ವಿಷಯ ಕೇಳಿದಿರಲ್ವಾ, ಜಾಸ್ತಿ ಆದ್ರೂ ಕೂಡ ಲಿಮಿಟಲ್ಲಿ ಉಪಯೋಗಿಸ್ಕೊಂಡ್ರೆ ಅದು ನಿಮ್ಮ ಆರೋಗ್ಯಕ್ಕೆ ಉಪಕಾರಿ. ಬಟ್ ಲಿಮಿಟ್ ಜಾಸ್ತಿ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಬೇಡ, ಲಿಮಿಟಲ್ಲಿ ಉಪಯೋಗಿಸ್ಕೊಳ್ಳಿ, ನಿಮ್ಮ ಆರೋಗ್ಯಕ್ಕೆ ದಯವಿಟ್ಟು ಕರೆಕ್ಟಾಗಿ ಉಪಯೋಗ ಆಗುವಂಥದ್ದೇ ಬ್ಲ್ಯಾಕ್ ಕಾಫಿ. ಇಲ್ಲ ಎಲೋವೆರಾ ಜ್ಯೂಸ್ ಅಂತ, ಎಲೋವೆರಾ ಫ್ರೆಶ್ ಆಗಿರೋಂಥ ಎಲೋವೆರನ್ನ ನೀರಲ್ಲಿ ಬೆರೆಸ್ಬಿಟ್ಟು ಜ್ಯೂಸ್ ಥರ ಮಾಡ್ಕೊಂಡು ಕುಡಿಯೋದು ಭಾಳ ಎನರ್ಜಿ ಬೂಸ್ಟರ್ ಥರ ಹೆಲ್ಪ್ ಆಗುತ್ತೆ. ಮೆಟಾಬಾಲಿಸಮ್ಗೆ ಹೆಲ್ಪ್ ಆಗುತ್ತೆ, ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ, ಜೊತೆ ಫ್ಯಾಟ್ ಕೂಡ ಬ್ರೇಕ್ ಡೌನ್ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಈ ರೀತಿಯ ಒಂದು ಅಲೋವೆರಾ ಬೆರೆಸಿದ ನೀರು ಕುಡಿಯೋದ್ರಿಂದ ಇದು ನಾನಾ ಅನುಕೂಲಗಳಿದ್ದಾವೆ. ಸೊ ಆ್ಯಂಟಿ ಆಕ್ಸಿಡೆಂಟ್ ತುಂಬ ಚೆನ್ನಾಗಿರುತ್ತೆ ಅಲೋವೆರಾದಲ್ಲಿ. ನಿಮ್ಗೆ ಗೊತ್ತಿರೋಂಗೆ ಚರ್ಮದ ಕಾಂತಿಗೆ ಮತ್ತು ಓವರಾಲ್ ದೇಹದ ಎಲ್ಲ ರೀತಿಯ ಆರೋಗ್ಯಕ್ಕೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಅಲೋವೆರಾ ಬೆರೆಸಿದ ನೀರು ಕುಡಿಯೋದು ಕೂಡ ಭಾಳ ಜನಕ್ಕೆ ಭಾಳ ಅನುಕೂಲ ಆಗಿದೆ ಗೆಳೆಯರೆ. ಎಲ್ಲದಕ್ಕಿಂತ ಗೆಳೆಯರೆ, ನಾನು ಹೇಳಿದ್ನಲ್ಲ ಅಲೋವೆರಾ ಅಂತ ಅದಂತ ಇದಂತ ಎಲ್ಲಿ ಸಾಕು ಕುಡಿಯೋದಂತಾರೆ ಏನು ಮಾಡಿಬಿಡಿ, ಸಿಂಪಲಾಗಿ ವಾಮ್ ವಾಟರ್, ಬಿಸಿನೀರು ಇರುತ್ತಲ್ಲ, ಬಿಸಿನೀರನ್ನ ಕುಡಿದ್ಬಿಡಿ 2-3 ಲೋಟ. ನಾನು ನೀರು ಎಷ್ಟು ಕುಡಿಬೇಕು ಅಂತ ಒಂದು ವಿಡಿಯೋ ಮಾಡಿ, ದಯವಿಟ್ಟು ವಿಡಿಯೋ ನೋಡಿ. ಸೊ ವಾಮ್ ವಾಟರ್ ಕುಡಿದ್ರೆ ಸಾಕು. ವಾಮ್ ವಾಟರ್ ಕುಡಿದಾಗ ಅಂತ ನಿಮಗೆ ಡೈಜೆಷನ್ ಪ್ರಕ್ರಿಯೆ ಚೆನ್ನಾಗಾಗುತ್ತೆ. ನಿಮ್ಮ ಗಟ್ ನಿಮ್ಮ ಹೊಟ್ಟೆ ಇರ್ಬೋದು, ಇಂಟೆಸ್ಟೈನ್ಸ್ ಎಲ್ಲ ಬೆಳಗ್ಗೆ ತಕ್ಷಣ ಕುಡಿದಾಗ ಕ್ಲೀನ್ ಆಗುತ್ತೆ, ಟಾಕ್ಸಿನ್ಸ್ ವಾಶ್ಔಟ್ ಆಗುತ್ತೆ. ಸೊ ನಿಮ್ಮ ಇಂಟೆಸ್ಟೈನ್ಸ್ ಎಲ್ಲ ಒಂದು ಒಳ್ಳೆ ಉತ್ತೇಜನ ಸಿಗ್ದಂಗೆ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಆಹಾರ ಪದಾರ್ಥ ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಅಬ್ಸರ್ಪ್ಷನ್ ಚೆನ್ನಾಗುತ್ತೆ. ಹಾಗೆ ಏನಿಲ್ಲ ಅಂದರೂ ವಾಮ್ ವಾಟರ್ ತೊಗೊಳ್ಳಿ. ಮತ್ತು ಕಾನ್ಸ್ಟಿಪೇಷನ್ಗೆ ವಾಮ್ ವಾಟರ್ ಕುಡಿದಾಗ ಲೆಟ್ರಿನ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗೆ ಕಾನ್ಸ್ಟಿಪೇಷನ್ ನಾನು ಹೇಳಿದಂಗೆ ಮಲಬದ್ಧತೆಯವರೆಗೆ ಆ ರೀತಿ ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರು ಕುಡಿದು ಕೂಡ ಮಲಬದ್ಧತೆ ಕಡಿಮೆ ಆಗುತ್ತೆ, ಲೆಟ್ರಿನ್ ಸುಲಿತ ಆಗುತ್ತೆ. ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಹೊಟ್ಟೆ ತುಂಬಿದಾಗ, ಹೊಟ್ಟೆ ಎಕ್ಸ್ಪಾಂಡ್ ಆದಾಗ ಕೊಲಾನ್ಗೆ, ಅಲ್ಲಿ ಏನು ನಮಗೆ ರೆಕ್ಟಮ್ ಕೊಲಾನ್ ಅಂತ ಹೇಳ್ತೀವಲ್ಲ, ಅದನ್ನು ರಿಲ್ಯಾಕ್ಸ್ ಆಗಿ ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸಿಂದ ನಿಮಗೆ ಲೆಟ್ರಿನ್ ಕೂಡ ಸಲೀಸಾಗುತ್ತೆ. ಸೊ ನೀರಿನ ಅಂಶದಿಂದ ಗಟ್ಟಿಯಾಗುವಂಥವೆಲ್ಲ ಅವಾಯ್ಡ್ ಆಗುತ್ತೆ. ಸೊ ಹಾಗೆ ಏನೂ ಇಲ್ಲಪ್ಪ ನನಗೆ ಅಲೋವೆರಾ ಎಲ್ಲಿಂದ ತರಲಿ, ಬ್ಲ್ಯಾಕ್ ಕಾಫಿ ಎಲ್ಲಿಂದ ತರಲಿ ಅಂದರೆ ಏನು ಮಾಡಬೇಡಿ, ಫಸ್ಟ್ ಕ್ಲಾಸಾಗಿ 1 ಲೋಟ ಬಿಸಿನೀರನ್ನ 2-3 ಲೋಟ ಕುಡಿದ್ಬಿಡಿ, ಭಾಳ ಅನುಕೂಲ ಆಗುತ್ತೆ. ಸೊ ಗೆಳೆಯರೆ, ನಾನು ಹೇಳ್ದಂಗೆ ಇಷ್ಟೊಂದು ಹೇಳಿದ್ರಲ್ಲ ಸರ್, ಯಾವ್ದು ಕುಡಿಬೇಕು ಅಂತ ನಿಮಗೆ ಡೌಟ್ ಬರ್ಬೋದು. ಏನು ಸರ್ 8-9 ಹೇಳಿದ್ಬಿಟ್ಟು ಎಲ್ಲಿ ಕುಡಿತಾ ಕೂತ್ಕೊಳ್ಳೋಣ, ಬೇಡ, 1-2 ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಅದು ಅನುಕೂಲ ಬೇಕಾದ್ರೆ 1 ತಿಂಗಳು ಒಂದ್ಸಲಿ ಇವೆರಡು ಅವೆರಡು ಆ ಥರ ಉಪಯೋಗಿಸ್ತೀವಿ. ಸೊ ಎಲ್ಲ ನಿಮಗೆ ಸಿಗ್ದಂಗೆ ಆಗ್ತದೆ ದೇಹಕ್ಕೆ. ಸೊ ನಿಮಗೆ ದೇಹಕ್ಕೆ ಹೈಡ್ರೇಷನ್ ಚೆನ್ನಾಗಾದಷ್ಟು ದೇಹ ಚುರುಕಾಗಿ ಕೆಲಸ ಮಾಡ್ತೀವಿ. ನಿಮ್ಗೆ ಗೊತ್ತಿಗೆ ಬಾಡಿಯಲ್ಲಿ 70% ವಾಟರ್. ಸೊ ನೀವು ವಾಟರ್ ಅಂಶ ಜಾಸ್ತಿ ಇದ್ದಷ್ಟು ನಿಮಗೆ ದೇಹ ಲವಲವಿಕೆ ಆಗಿರುತ್ತೆ, ಎಲ್ಲ ರೀತಿ ಅನುಕೂಲ ಆಗುತ್ತೆ. ಸೊ ನೀರಿನ ಅಂಶ ಅಂತೂ ಬೆಳಗ್ಗೆ ದೇಹಕ್ಕೆ ಸೇರಿಕೊಳ್ಳುತ್ತೆ. ನಾನು ಹೇಳ್ದಂಗೆ ಫ್ರೂಟ್ಸು ಅವೆಲ್ಲ ಹೇಳಿದ್ದೀನಿ, ಅವೆಲ್ಲ ತೊಗೊಂಡ ನಿಮಗೆ ವಿಟಮಿನ್ಸು, ಫೈಬರ್ಸು ಚೆನ್ನಾಗಿ ಸಿಗುತ್ತೆ. ದೇಹ ಲವಲವಿಕೆಯಿಂದ ಖುಷಿಯಾಗಿ ಕೆಲಸ ಮಾಡುತ್ತೆ. ನೆನ್ಪಿಡಿ, ನೀವು ಒಂದು ದಿವಸನ, ಒಂದು ವಾರನ, 1 ತಿಂಗಳು ನೆನ್ಪಿಟ್ಟು ನಂಗೆ ರಿಸಲ್ಟ್ ಬರಲ್ಲ ಅಂದ್ಕೊಬೇಡಿ. ಸ್ಮಾಲ್ ಹ್ಯಾಬಿಟ್ಸ್ ಇವೆಲ್ಲ ರೆಗ್ಯುಲರ್ ಮಾಡಬೇಕು ಅಲ್ವಾ. ನೀವು ರೆಗ್ಯುಲರ್ ಬೆಳಗ್ಗೆದಲ್ಲೂ ಉತ್ತೀರಾ ಇಲ್ವಾ, ಸ್ನಾನ ಮಾಡ್ತೀರಾ, ಹಾಗೆ ರೆಗ್ಯುಲರಾಗಿ ಇದನ್ನು ಹ್ಯಾಬಿಟ್ನ ಕಂಟಿನ್ಯೂ ಮಾಡ್ಬೋದು. ಲಾಂಗ್ ಟರ್ಮ್ ರೆಗ್ಯುಲರಾಗಿ ಈ ಹ್ಯಾಬಿಟ್ನ ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ಅನೇನಿ ಗುಡಲ್ಲ ಅಂತ ಲಾಂಗ್ ಟರ್ಮಲ್ಲಿ ನೀವು ಬಿಕಮ್ ಹೆಲ್ತಿ. ನಿಮ್ಮ ಗಟ್ GI ಸಿಸ್ಟಮ್ ಹೆಲ್ತಿ ಆಗಿತ್ತು ಅಂದರೆ GI ಸಂಬಂಧಪಟ್ಟ ಎಷ್ಟೊಂದು ಕಾಯಿಲೆಗಳು, ಕಷಾಯಗಳು ಅವಾಯ್ಡ್ ಆಗುತ್ತೆ. ಓವರಾಲ್ ಹೆಲ್ತಿ ಆಗಿರ್ತೀರ, ಓವರಾಲ್ ಲವಲವಿಕೆಯಿಂದ ಕೆಲಸ ಮಾಡ್ತಾರೆ. ದೇಹಕ್ಕೆ ನೀರಿನ ಅಂಶ ಇದ್ದಷ್ಟು ದೇಹ ಚುರುಕಾಗಿ ಕೆಲಸ ಮಾಡ್ತಾ ಗೆಳೆಯರೆ, ಅರ್ಥ ಆಯ್ತಲ್ಲ. ಸೊ ಸಿಂಪಲ್ ಆಗಿರೋದು, ಮನೆಯಲ್ಲಿ ಖರ್ಚಿಲ್ದೇ ಮಾಡ್ಕೊಳ್ಳೋಂಥ ಒಳ್ಳೊಳ್ಳೆ ವಿವರಗಳನ್ನ, ಮಾಹಿತಿನ ಕೊಟ್ಟಿದ್ದೀನಿ. ದಯವಿಟ್ಟು ವಿಡಿಯೋನ ನೀವು ಇವಾಗಲೇ ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ, ವಾಟ್ಸಪ್ ಗ್ರೂಪ್ಗೆಲ್ಲ ಫಾರ್ವರ್ಡ್ ಮಾಡಿ. ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಒಳ್ಳೆ ಟಿಪ್ಸ್ ಕೊಡ್ತಾರೆ, ಅದನ್ನು ಕೂಡ ಫಾಲೋ ಮಾಡಿ ಗೆಳೆಯರೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಒಂದು ಥಮ್ಸ್ ಅಪ್ ಕೊಡಿ, ಒಂದು ಕಮೆಂಟ್ ಮಾಡಿ. ನೀವು ಇದರಲ್ಲಿ 9 ಯಾವ್ದು ನಿಮ್ಗೆ ಇಷ್ಟ, ಯಾವ್ದು ಮಾಡ್ತೀರಂತ ಕಮೆಂಟ್ ಮಾಡಿದಾಗ ನಮ್ಮ ಯೂಟ್ಯೂಬ್ ಆಲ್ಗೋರಿದಮ್ ಕೂಡ ಜಾಸ್ತಿ ಆಗುತ್ತೆ. ಭಾಳ ಜನಕ್ಕೆ ಯೂಟ್ಯೂಬೇ ಪ್ರಮೋಟ್ ಮಾಡುತ್ತೆ. ಸೊ ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಹೆಲ್ತಿ ಲೈಫ್. ನಾನು ಡಾಕ್ಟರ್ ಮುರಳೀಧರ್, ಮುರಳಿ ಡಾಕ್ಟ್ರು, ರಕ್ಷಾ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಆರ್ಥೋಪೆಡಿಕ್ ಸರ್ಜನ್, ತುಮಕೂರಿಂದ. ಆಲ್ ದ ಬೆಸ್ಟ್.